ಟ್ರಂಪ್ ಟ್ರೇಡ್ ವಾರ್ ತತ್ತರಿಸಿದ ಸ್ಟಾಕ್ ಮಾರ್ಕೆಟ್. ಒಂದೇ ದಿನ 9 ಲಕ್ಷ ಕೋಟಿ ರೂಪಾಯಿ ನಷ್ಟ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಸತತ 5 ದಿನಗಳಿಂದ ಭಾರತೀಯ ಶೇರ್ ಮಾರುಕಟ್ಟೆಯಲ್ಲಿ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಪತನವಾಗಿದೆ. ಫೆಬ್ರವರಿ 11 ಮಂಗಳವಾರ ಸೆನ್ಸೆಕ್ಸ್ 1008 ಅಂಕಗಳ ನಷ್ಟಕ್ಕೀಡಾಗಿದೆ. ಇದರ ಪರಿಣಾಮ ಒಂದೇ ದಿನ ಹೂಡಿಕೆದಾರರಿಗೆ 9 ಲಕ್ಷ ಕೋಟಿ ರೂಪಾಯಿಗಳ ನಷ್ಟವಾಗಿದೆ. ಸೆನ್ಸೆಕ್ಸ್ 76,293 ಅಂಕಗಳಿಗೆ ಕುಸಿದಿದ್ರೆ ನಿಫ್ಟಿ 309 ಅಂಕಗಳನ್ನು ಕಳೆದುಕೊಂಡು 23,071ಕ್ಕೆ ಇಳಿಕೆಯಾಗಿದೆ. ಬ್ಯಾಂಕಿಂಗ್, ಆಟೋಮೊಬೈಲ್, ಲೋಹ ಮತ್ತು ಐಟಿ ಕ್ಷೇತ್ರದ ಷೇರುಗಳು ಭಾರಿ ದರ ಇಳಿಕೆಯನ್ನು ದಾಖಲಿಸಿದೆ. ಅಮೆರಿಕದ ವಾಣಿಜ್ಯ ನೀತಿ ಇರಬಹುದು, ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರಿಂದ ಷೇರುಗಳ ವ್ಯಾಪಕ ಮಾರಾಟದ ಪರಿಣಾಮ ಇರಬಹುದು, ಸೂಚ್ಯಂಕಗಳು ಇಳಿತಾ ಇದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಉಕ್ಕು ಮತ್ತು ಅಲ್ಯೂಮಿನಿಯಂ ಆಮದಿನ ಮೇಲೆ ತೆರಿಗೆಯನ್ನು ಏರಿಸಿದ್ದಾರೆ. ಇದೆಲ್ಲವೂ ಕೂಡ ಸ್ಟಾಕ್ ಮಾರ್ಕೆಟ್ ಮೇಲೆ ನಕಾರಾತ್ಮಕ ಪ್ರಭಾವವನ್ನು ಬೀರಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ವಾಣಿಜ್ಯ ನೀತಿಗಳನ್ನು ಬದಲಾಯಿಸ್ತಾ ಇದ್ದಾರೆ. ಈಗ ಜಾಗತಿಕ ಶೇರ್ ಮಾರುಕಟ್ಟೆಯನ್ನ ಇದೇ ಅಲ್ಲೋಲಕಲ್ಲಗೊಳಿಸಿದೆ. ಟ್ರಂಪ್ ಅವರು ಚೀನಾ, ಕೆನಡಾ, ಮೆಕ್ಸಿಕೋ ವಿರುದ್ಧ ಈಗಾಗಲೇ ವಾಣಿಜ್ಯ ತೆರಿಗೆಯ ಸಮರವನ್ನೇ ಘೋಷಿಸಿದ್ದಾರೆ. ಇದೀಗ ಅಮೆರಿಕಕ್ಕೆ ಆಮದು ಆಗುವಂತಹ ಅಲ್ಯೂಮಿನಿಯಂ ಮತ್ತು ಉಕ್ಕಿನ ಮೇಲೆ 25% ತೆರಿಗೆಯನ್ನು ವಿಧಿಸಲಾಗುವುದು ಅಂತ ಅನೌನ್ಸ್ ಮಾಡಿದ್ದಾರೆ. ಇದು ಶೇರ್ ಮಾರುಕಟ್ಟೆ ಮೇಲೆ ನೆಗೆಟಿವ್ ಪ್ರಭಾವ ಬೀರಿದೆ. ಭಾರತವು ಅಮೆರಿಕಕ್ಕೆ ಏನ್ ಮಾಡುತ್ತೆ? 95,000 ಟನ್ ಉಕ್ಕನ್ನ ಎಕ್ಸ್ಪೋರ್ಟ್ ಮಾಡುತ್ತೆ. ಹೀಗಾಗಿ ಟ್ರಂಪ್ ಅವರ ಈ ನೀತಿಯಿಂದ ಭಾರತದ ಉಕ್ಕು ಸೆಕ್ಟರ್ ಮೇಲೆ ನಕಾರಾತ್ಮಕ ಪ್ರಭಾವ ಬೀರುವಂತ ಎಲ್ಲ ಸಾಧ್ಯತೆ ಇದೆ. ಇನ್ನು ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಅಥವಾ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಭಾರತದ ಶೇರ್ ಮಾರುಕಟ್ಟೆ ಮೇಲೆ ಬೀರುವ ಪ್ರಭಾವ ಇತ್ತೀಚಿನ ವರ್ಷಗಳಲ್ಲಿ ಕಡಿಮೆ ಆಗಿದೆ. ಸಂಕ್ಷಿಪ್ತವಾಗಿ ಇವರನ್ನ FII ಅಂತ ಕರೀತಾರೆ. ಇದಕ್ಕೆ ಕಾರಣ ದೇಶೀಯ ಹೂಡಿಕೆದಾರರಂದ್ರೆ ನಮ್ಮವರೇ ಹೆಚ್ಚಿನ ಸಂಖ್ಯೆಯಲ್ಲಿ ಡಿಮ್ಯಾಟ್ ಖಾತೆಯನ್ನು ತೆರೆದು ನೇರವಾಗಿ ಷೇರುಗಳಲ್ಲಿ ಮಾಡ್ತಾ ಇರುವಂತಹ ಹೂಡಿಕೆ ಮತ್ತು ಮ್ಯೂಚುವಲ್ ಫಂಡ್ SIP ಮೂಲಕ ಮಾರುಕಟ್ಟೆಗೆ ಹರಿದು ಬರ್ತಾ ಇರುವಂತಹ ಹೂಡಿಕೆ. ಹೀಗಿದ್ರೂ ಕೂಡ ಈಗಲೂ ಭಾರತೀಯ ಶೇರ್ ಮಾರುಕಟ್ಟೆಯಲ್ಲಿ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು FII ಅಂತ ಇದ್ದಾರಲ್ವೇ, ಅವರು $800 ಶತಕೋಟಿ ಹೂಡಿಕೆಯನ್ನು ಹೊಂದಿದ್ದಾರೆ. ರೂಪಾಯಿ ಲೆಕ್ಕದಲ್ಲಿ ಹೇಳೋದಿದ್ರೆ 68 ಲಕ್ಷ ಕೋಟಿ ರೂಪಾಯಿ ಆಗುತ್ತೆ. ಹೀಗಾಗಿ ಈಗಲೂ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಭಾರಿ ಪ್ರಮಾಣದಲ್ಲಿ ಷೇರುಗಳನ್ನು ಮಾರಾಟ ಮಾಡಿದ್ರೆ ಆಗ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಢಮಾರ್ ಅಂತ ಕುಸಿಯುತ್ತೆ. FIIಗಳಲ್ಲಿ ವಿದೇಶಿ ಮೂಲದ ಇನ್ವೆಸ್ಟ್ಮೆಂಟ್ ಫಂಡ್ಸ್, ಮ್ಯೂಚುವಲ್ ಫಂಡ್ಸ್, ಹೆಡ್ಜ್ ಫಂಡ್ ಮತ್ತು ಪೆನ್ಷನ್ ಫಂಡ್ಗಳು ಇರುತ್ತೆ. ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಫಂಡ್ಸ್ ಕೂಡ ಇದೆ. ಅದೇ ರೀತಿ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಫಂಡ್ಗಳು ಕೂಡ ಇದೆ. ಇವುಗಳನ್ನ ದೇಶೀಯ ಇನ್ವೆಸ್ಟ್ಮೆಂಟ್ ಫಂಡ್ಸ್, ಮ್ಯೂಚುವಲ್ ಫಂಡ್ಸ್ ಮತ್ತು ಪೆನ್ಷನ್ ಫಂಡ್ಗಳು ಕೂಡ ಇದರಲ್ಲಿ ಇದ್ದಾವೆ. ಈ ವರ್ಷ ಈಗಾಗಲೇ 85,369 ಕೋಟಿ ರೂಪಾಯಿಗಳ ಹೂಡಿಕೆಯನ್ನ FIIಗಳು ಹಿಂತೆಗೆದುಕೊಂಡಿದ್ದಾರೆ. ಜಾಗತಿಕ ಬಿಕ್ಕಟ್ಟಿನ ಪರಿಣಾಮ ಈ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಹೂಡಿಕೆಯನ್ನ ಹಿಂತೆಗೆದುಕೊಳ್ತಾ ಇದ್ದಾರೆ. ಜನವರಿ 1ರಲ್ಲೇ 78,027 ಕೋಟಿ ರೂಪಾಯಿ ಮತ್ತು ಫೆಬ್ರವರಿಯಲ್ಲಿ 7,342 ಕೋಟಿ ರೂಪಾಯಿಗಳನ್ನ ಹಿಂತೆಗೆದುಕೊಂಡಿದ್ದಾರೆ. ಅಮೆರಿಕದ ವಾಣಿಜ್ಯ ನೀತಿಯೇ ಈ ವಿದೇಶಿ ಹೂಡಿಕೆದಾರರ ಕಳವಳಕ್ಕೆ ಮುಖ್ಯ ಕಾರಣ ಆಗಿದೆ. ಹೀಗಾಗಿ ಮಾರುಕಟ್ಟೆಯಲ್ಲಿ ಅಲ್ಲೋಲಕಲ್ಲೋಲ ಆಗ್ತಾ ಇದೆ. ಆಟೋಮೊಬೈಲ್, ರಿಯಾಲಿಟಿ ಮತ್ತು ಫಾರ್ಮಾ ವಲಯದ ಷೇರುಗಳು ಕೂಡ ತೀವ್ರವಾದ ಒತ್ತಡದಲ್ಲಿ ಇದೆ. ಕಳೆದ ಅಕ್ಟೋಬರ್-ಡಿಸೆಂಬರ್ ಅವಧಿಯಲ್ಲಿ ಈ ಸೆಕ್ಟರ್ನ ಕಂಪನಿಗಳ ಆದಾಯ ಕಡಿಮೆ ಆಗಿರುವುದು ಇದಕ್ಕೆ ಕಾರಣ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಡಾಲರ್ ಎದುರುಗಡೆ ರೂಪಾಯಿಯ ಮೌಲ್ಯ ಕುಸಿತ ಆಗ್ತಾ ಇದೆ. ಇದು ಕೂಡ ನಕಾರಾತ್ಮಕ ಪ್ರಭಾವವನ್ನು ಬೀರಿದೆ. ಇವತ್ತು ಪವರ್ ಗ್ರಿಡ್, ಝೊಮ್ಯಾಟೊ, ಟಾಟಾ ಮೋಟಾರ್ಸ್, ಅಲ್ಟ್ರಾಟೆಕ್ ಸಿಮೆಂಟ್, ಬಜಾಜ್ ಫಿನ್ಸರ್ ಷೇರುಗಳ ಷೇರು ದರ ಇಳಿಕೆಯಾಗಿದೆ. ನಿಫ್ಟಿ ಆಟೋ, ಫಾರ್ಮಾ, ಆಮೇಲೆ ಬ್ಯಾಂಕಿಂಗ್, ಹೆಲ್ತ್ ಕೇರ್ ಸೆಕ್ಟರ್ಗಳ ಷೇರು ದರ ಕೂಡ ಇಳಿಕೆಯಾಗಿದೆ. ಐಟಿ ಕ್ಷೇತ್ರದ ಒಂದಷ್ಟು ಷೇರುಗಳು ಮಾತ್ರ ಚೇತರಿಸಿತ್ತು. ಇಂಥ ಸಂದರ್ಭದಲ್ಲಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡೋರಿಗೆ ತಾಳ್ಮೆ ಬಹಳ ಮುಖ್ಯ ಆಗುತ್ತೆ. ಸ್ಮಾರ್ಟ್ ಇನ್ವೆಸ್ಟರ್ಸ್ ಅಥವಾ ಬುದ್ಧಿವಂತರು ಮಾರುಕಟ್ಟೆಯಲ್ಲಿ ಸೂಚ್ಯಂಕಗಳು ಇಳಿದಾಗ ಅವಕಾಶಗಳಿಗೆ ಅಂದ್ರೆ ಆಪರ್ಚುನಿಟಿಗೆ ಕಾಯ್ತಾ ಇರ್ತಾರೆ. ಮಾರುಕಟ್ಟೆಯಲ್ಲಿ ಒಂದು ಡ್ರಾಪ್ ಆಯ್ತಂದ್ರೆ ಡಿಸ್ಕೌಂಟ್ ಸೇಲ್ ಶುರು ಆಗಿದೆ ಅಂತ ಅರ್ಥ. ಅದರಿಂದ ಸ್ಮಾರ್ಟ್ ಹೂಡಿಕೆದಾರ ಅಥವಾ ಯಾರು ಬುದ್ಧಿವಂತರಾಗಿರ್ತಾರೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಪ್ರತಿ ಸಲ ಮಾರ್ಕೆಟ್ ಡೌನ್ಗೆ ಬಂದಾಗ ಯೋಚನೆ ಜಾಸ್ತಿ ಮಾಡಲ್ಲ. ಅದ್ರ ಬದಲಿಗೆ ಈಗ ಯಾವ ಸೆಕ್ಟರ್ ಷೇರುಗಳನ್ನ ಡಿಸ್ಕೌಂಟ್ ದರದಲ್ಲಿ ಖರೀದಿ ಮಾಡಬಹುದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಮತ್ತೆ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ.
ಕಂಪನಿಗಳ ಹಿನ್ನೆಲೆ, ಬ್ಯಾಲೆನ್ಸ್ ಶೀಟ್, ಮಾರುಕಟ್ಟೆ ಟ್ರೆಂಡ್ಗಳನ್ನು ಸ್ಟಡಿ ಮಾಡ್ತಾರೆ ಹಾಗೂ ಹೂಡಿಕೆಯನ್ನು ಕಂಟಿನ್ಯೂ ಮಾಡ್ತಾರೆ. ಎರಡನೇದಾಗಿ, ಸ್ಟಾಕ್ ಇನ್ವೆಸ್ಟ್ಮೆಂಟ್ ಅಥವಾ ಟ್ರೇಡಿಂಗ್ ಒಂದರಲ್ಲಿಯೇ ಎಲ್ಲ ಹೂಡಿಕೆಯನ್ನು ಹಾಕುವಂಥದ್ದು ಅಷ್ಟು ಒಳ್ಳೆಯದಲ್ಲ. ಅವಾಗ ಏನಾಗುತ್ತೆ ಅಂದರೆ, ಟ್ರೇಡಿಂಗ್ ಯಾವತ್ತೂ ರಿಸ್ಕ್ ಇರುತ್ತೆ. ಸರಿಯಾಗಿ ತಿಳಿದುಕೊಳ್ಳದೆ ಇನ್ವೆಸ್ಟ್ ಮಾಡಿದ್ರೆ ಸಮಸ್ಯೆ ಆಗುತ್ತೆ. ಚಿನ್ನ ಇರ್ಬೋದು, ರಿಯಲ್ ಎಸ್ಟೇಟು, ಮ್ಯೂಚುವಲ್ ಫಂಡ್, ಹೀಗೆ ಬೇರೆ ಬೇರೆ ಅಸೆಟ್ಗಳಲ್ಲಿ, ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಹಂಚುವುದರಿಂದ ಅನುಕೂಲ ಆಗುತ್ತೆ. ಮುಖ್ಯವಾಗಿ ಗೊತ್ತಿಲ್ಲದೆ ಫ್ಯೂಚರ್ ಆ್ಯಂಡ್ ಆಪ್ಷನಲ್ಲಿ ಟ್ರೇಡಿಂಗ್ ಮಾಡೋದು ಬಹಳ ರಿಸ್ಕಿ ಆಗಿರುತ್ತೆ. ಜೊತೆಗೆ ಮಾರ್ಜಿನಲ್ ಟ್ರೇಡಿಂಗ್ ಅಥವಾ ಅಂತ ಏನು ಹೇಳ್ತಾರೆ, ಸಾಲದ ಹಣದಲ್ಲಿ ಸ್ಟಾಕ್ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಯಾವತ್ತಿಗೂ ಬೇಡವೇ ಬೇಡ. ಇವೆಲ್ಲಕ್ಕಿಂತ ಮುಖ್ಯವಾಗಿ ಕಂಪನಿಗಳ ತ್ರೈಮಾಸಿಕ ಆದಾಯವನ್ನು ಯಾವತ್ತೂ ಗಮನಿಸಿ. ಉತ್ತಮ ಆದಾಯ, ಲಾಭ ಇರುವ ಕಂಪನಿಗಳ ಷೇರುಗಳನ್ನು ಹೂಡಿಕೆ ಆಯ್ಕೆಯಾಗಿ ಪರಿಗಣಿಸುವುದು ಒಳ್ಳೆಯದು ಅಂತ ತಜ್ಞರು ಹೇಳ್ತಾರೆ. ಈ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಹತ್ವದ ಅಮೆರಿಕ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ. ಇವರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಜೊತೆ ಒಂದು ಮಾತುಕತೆಯನ್ನು ನಡೆಸಲಿದ್ದಾರೆ. ಇದರಿಂದ ಭಾರತದ IT ಕ್ಷೇತ್ರ ಮತ್ತು ಫಾರ್ಮಾ ಸೆಕ್ಟರ್ಗೆ ಪ್ರಯೋಜನ ಆಗಲಿದೆ ಎನ್ನುವಂಥ ನಿರೀಕ್ಷೆ ಇದೆ. ಜಾಗತಿಕ ಅನಿಶ್ಚಿತೆಯ ಪರಿಣಾಮ ಬಂಗಾರದ ದರ ಇತ್ತೀಚೆಗೆ ಏರಿಕೆ ಆಗ್ತಾ ಇದೆ. ಬಂಗಾರದ ದರ 10 ಗ್ರಾಮ್ಗೆ 88,500 ರೂಪಾಯಿಗೆ ಏರಿಕೆಯಾಗಿದೆ. ಷೇರು ಮಾರುಕಟ್ಟೆಯಲ್ಲಿ ನಿಫ್ಟಿ ಸೂಚ್ಯಂಕವು ತನ್ನ ಉನ್ನತ ಮಟ್ಟದಿಂದ 12% ಇಳಿಕೆ ಆಗಿದೆ. ಸ್ಮಾಲ್ ಮತ್ತು ಮಿಡ್ ಕ್ಯಾಪ್ ಸ್ಟಾಕ್ಗಳು ತೀವ್ರ ಒತ್ತಡದಲ್ಲಿದೆ. ನೋಡಿ, ಕಳೆದ 25 ವರ್ಷಗಳ ಇತಿಹಾಸದ ಅಂಕಿ ಅಂಶಗಳನ್ನು ಗಮನಿಸಿದ್ರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಸೂಚ್ಯಂಕಗಳ 10% ಕುಸಿತ ಸಾಮಾನ್ಯವಾಗಿದೆ. ಹೀಗಿದ್ರೂ ಮುಂದೆ ಏನ್ ಮಾಡಬಹುದು ಎಂಬ ಪ್ರಶ್ನೆ ಹೂಡಿಕೆದಾರರಲ್ಲಿ ಇರುವಂತದ್ದು ಸಹಜ. ಅವರಿಗೆ ಈ ಉತ್ತರ ಒಂದು ನೆಮ್ಮದಿಯನ್ನು ನೀಡಬಹುದು. ನಿಫ್ಟಿ ಸೂಚ್ಯಂಕವು 2024ರ ಸೆಪ್ಟೆಂಬರ್ 27ರಂದು ದಾಖಲೆಯ 26,277 ಅಂಕಗಳ ಎತ್ತರದಲ್ಲಿತ್ತು. ಆದರೆ ಆ ಎತ್ತರವನ್ನ ಕಾಪಾಡಿಕೊಳ್ಳುವಲ್ಲಿ ವಿಫಲವಾಗಿದೆ. 2025ರ ಫೆಬ್ರವರಿ 11ಕ್ಕೆ ಅಂದರೆ ಇವತ್ತಿಗೆ 23,071ಕ್ಕೆ ಇಳಿಕೆ ಆಗಿರುವಂಥದ್ದು. ಅಂದರೆ 12%ಗೂ ಹೆಚ್ಚು ಇಳಿಕೆ ಆಗಿದೆ. ಕಳೆದ 25 ವರ್ಷಗಳ ಸ್ಟಾಕ್ ಮಾರ್ಕೆಟ್ ಹಿಸ್ಟ್ರಿ ಅಥವಾ ಇತಿಹಾಸವನ್ನು ಗಮನಿಸಿದ್ರೆ 10% ಕರೆಕ್ಷನ್ ಅನ್ನುವಂಥದ್ದು ಸಾಮಾನ್ಯ. 25 ವರ್ಷಗಳಲ್ಲಿ 22 ಸಲ 10%ಗೂ ಹೆಚ್ಚು ಸಲ ಮಾರ್ಕೆಟ್ ಕರೆಕ್ಷನ್ ಆಗಿದೆ, ಅಂದರೆ ಡೌನ್ ಆಗಿದೆ. ಹೀಗಾಗಿ 12% ಅಂತ ದೊಡ್ಡ ಸಂಖ್ಯೆ ಅಲ್ಲ ಅಂತ ತಜ್ಞರು ಹೇಳ್ತಾರೆ. ಮಾರುಕಟ್ಟೆಯಲ್ಲಿ ಸ್ಮಾಲ್ ಮತ್ತು ಮಿಡ್ ಕ್ಯಾಪ್ ಸ್ಟಾಕ್ಗಳು ನಾನು ಈಗಾಗಲೇ ಹೇಳಿದಾಗಲೇ ಒತ್ತಡದಲ್ಲಿದೆ. ಆದರೆ ಇದೇ ಸಂದರ್ಭ ಲಾರ್ಜ್ ಕ್ಯಾಪ್ ಷೇರುಗಳು ಸ್ಥಿರವಾಗಿದೆ, ಸ್ಟೇಬಲ್ ಆಗಿದೆ. ಸದ್ಯಕ್ಕೆ ಸೂಚ್ಯಂಕಗಳು ಕುಸಿತ ಇದ್ರೂ ಕೂಡ ಇದು ತಾತ್ಕಾಲಿಕ ಅಂತ ತಜ್ಞರು ಹೇಳ್ತಾ ಇರುವಂಥದ್ದು ಹೂಡಿಕೆದಾರರಲ್ಲಿ ಒಂದು ರಿಲೀಫ್ ಕೊಡುವಂತ ಸಂಗತಿ ಆಗಿದೆ. ನೀವೆಲ್ಲ ಇಂಡಿಯನ್ ರೈಲ್ವೆ ಕ್ಯಾಟರಿಂಗ್ ಅಂಡ್ ಟೂರಿಸಂ ಕಾರ್ಪೊರೇಷನ್ ಕಂಪನಿಯನ್ನು ಕೇಳಿರ್ಬೋದು. ಈ ಕಂಪನಿಯ ಷೇರುಗಳು ಸಾಕಷ್ಟು ಮಂದಿ ಇನ್ವೆಸ್ಟ್ ಮಾಡಿದ್ದಾರೆ. ಈ ಕಂಪನಿಯ ತ್ರೈಮಾಸಿಕ ರಿಸಲ್ಟ್ ಅನೌನ್ಸ್ ಆಗಿದೆ. ಬಹಳ ಗುಡ್ ನ್ಯೂಸ್ ಅಂತ ಅಂತಂದ್ರೆ, ಈ ಪ್ರಾಫಿಟ್ ಆಫ್ಟರ್ ಏನಾಗಿದೆ ಅಂದ್ರೆ ಇದರಲ್ಲಿ ಏರಿಕೆ ಆಗಿದೆ. ತೆರಿಗೆ ಕಳೆದು ಉಳಿಯುವಂತಹ ಲಾಭ 14% ಏರಿಕೆ ಆಗಿದೆ. IRCTC 341 ಕೋಟಿ ರೂಪಾಯಿಗಳ ಲಾಭವನ್ನು ಗಳಿಸಿದೆ ಮತ್ತು IRCTC ಕಂಪನಿ ಪ್ರತಿ ಷೇರಿಗೆ 3 ರೂಪಾಯಿಗಳ ಡಿವಿಡೆಂಡ್ ಅನ್ನು ಕೂಡ ಅನೌನ್ಸ್ ಮಾಡಿದೆ. ಹೀಗಾಗಿ IRCTC ನಲ್ಲಿ ಇನ್ವೆಸ್ಟ್ ಮಾಡಿದವರಿಗೆ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ಇಂಥ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.